ಮುಂದ ಬಂದ ಆಗಾಗ ಬೆಟ್ಟಿ ಹುಡದಷ್ಟಿಂಗ ನಂಗ ಕುಡಿಯಂತ ಕೊಟ್ಟಿ ಮರಿಯಲ್ಲಿ ಹಂಗ ಪುಟ್ಟಿ ಉರಿತೈತೆ ಹೊಟ್ಟಿ. ಹಲೋ ಹಾಯ್ ಫ್ರೆಂಡ್ಸ್ ಪ್ರಿವಿನಲ್ಲಿ ವಿಡಿಯೋ ನೋಡ್ತಿರಲ್ಲ ಸ್ಟಾರ್ಟಿಂಗಲ್ಲಿ ಈ ಒಂದು ವಿಡಿಯೋಗೆ ನಾನು ಕಾಪಿರೈಟ್ ಕ್ಲೈಮ್ ಬರ್ತಂದು ಸೌಂಡನ್ನು ಮ್ಯೂಟ್ ಕೊಟ್ಟಿರ್ತೀನಿ. ನೀವೇನಾದರೂ ಫುಲ್ ಸಾಂಗ್ ಕೇಳಬೇಕಂದ್ರೆ ನಾನು ಇನ್ಸ್ಟಾಗ್ರಾಮ್ ಐಡಿಯಲ್ಲಿ ಮೊದಲನೇದಾಗಿ ಪೋಸ್ಟ್ ಮಾಡಿಬಿಟ್ಟಿರ್ತೀನಿ. ಅಲ್ಲಿ ಹೋಗ್ಬಿಟ್ಟು ಈಸಿಯಾಗಿ ಸಾಂಗನ್ನ ಕೇಳಿಸ್ಕೊಳ್ಬೇಡಿ ಫ್ರೆಂಡ್ಸ್. ಇವಾಗ ನೋಡಿ, ಈ ಒಂದು ವಿಡಿಯೋಗೆ ನೀವು ಎಡಿಟಿಂಗ್ನ ಮಾಡ್ಕೋಬೇಕು. ಅದು ಯಾವ ಥರ ಅಂತಂದರೆ ಅಲಾಟ್ಮೇಷನ್ ಆ್ಯಪ್ಸಲ್ಲಿ ಮಾಡ್ಕೋಬೋದು. ಯಾವ ಥರ ಅಂತ ನಿಮಗೆಲ್ಲ ಗೊತ್ತಿಲ್ಲ. ಸೊ ಅದಕ್ಕೋಸ್ಕರ ತಿಳ್ಕೊಬೇಕಂದ್ರೆ ಪ್ರತಿಯೊಬ್ಬರು ಎಡಿಟಿಂಗ್ನ ಮಾಡಿರೋದು ವಿಡಿಯೋನ ಫುಲ್ ಎಂಡ್ವರೆಗೆ ನೋಡಿ, ಹಾಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಹಾಗೆ ನಮ್ಮ ಚಾನಲನ್ನು ಹೊಸಬರು ನೋಡ್ತಿದ್ರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಸಪೋರ್ಟ್ ಮಾಡಿ. ಇವಾಗ ಬನ್ನಿ, ಈ ಒಂದು ಸಾಂಗ್ ಬಂದುಬಿಟ್ಟು ಫ್ರೆಂಡ್ಸ್ ನನಗೆ ಇನ್ಸ್ಟಾಗ್ರಾಮ್ ಐಡಿಯಲ್ಲಿ ಸೆಂಡ್ ಮಾಡಿದ್ರು, ಹಣ ಈ ಒಂದು ಸಾಂಗ್ಗೆ ಎಡಿಟಿಂಗ್ ಮಾಡಿ ಅಂತೇಳಿ. ಸೊ ತುಂಬ ಚೆನ್ನಾಗೈತೆ ಸಾಂಗ್. ಮಾತ್ರ ಎಡಿಟಿಂಗು ನನಗೆ ತಿಳಿದ ಮಟ್ಟಿಗೆ ನಾನು ಮಾಡಿದ್ದೀನಿ. ಸೊ ನೀವು ಯಾವ ಥರ ಆಗಿದೆ ಅಂತ ಕಮೆಂಟ್ ಮಾಡಿ ಹಾಗೆ ಸಪೋರ್ಟ್ ನೀಡಿ. ಇವಾಗ ಮೊದಲನೇದಾಗಿ ಅಲಾಟ್ಮೇಷನ್ನ ಓಪನ್ ಮಾಡ್ಕೊಳ್ಳಿ. ಇಲ್ಲಿ ನ್ಯೂ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ವಿಡಿಯೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನೋಡ್ಬೋದು ನೀವು ಫ್ರೆಂಡ್ಸ್, ಇವಾಗ ಇಲ್ಲಿ ನಾನು ಅಲಾಟ್ಮೇಷನ್ನ ಲೋಗೋ ಕೊಟ್ಟಿರ್ತೀನಿ. ಸೊ ಇಲ್ಲಿ ಐತಲ್ಲ, ಈ ಥರ ಲೋಗೋ ಕೊಟ್ಟಿರ್ತೀನಿ. ಅದರ ಮೇಲೆ ಕ್ಲಿಕ್ ಮಾಡಿಕೊಂಡು ರಿಪ್ಲೇಸ್ನ ಮಾಡ್ಕೋಬೇಕು. ಸೊ ಇವಾಗ ರಿಪ್ಲೇಸ್ನ ಮಾಡೋಣ ಬನ್ನಿ. ಇವಾಗ ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ಅಲಾಟ್ಮೇಷನ್ ಮೇಲೆ. ಇಲ್ಲಿ ಕಲರ್ ಮತ್ತು ಫಿಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಸ್ಟಾರ್ ಮೇಲೆ ಓಕೆ ಮಾಡ್ಕೊಳ್ಳಿ. ಇಲ್ಲಿ ಫೋಟೋನ ಸೆಲೆಕ್ಟ್ ಮಾಡ್ಕೋಬೇಕು. ಆ ಫೋಟೋ ಬಂದುಬಿಟ್ಟು ನಂದೊಂದು ಫೋಟೋನ ಇಲ್ಲಿ ಸೆಲೆಕ್ಟ್ ಮಾಡ್ಕೊತೀನಿ ನೋಡಿ. ಈ ಥರ ಒಂದು ಫೋಟೋನ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಕಾಣಿಸ್ತಲ್ಲ ಪ್ಲಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊತೀನಿ. ಅದಾದ ನಂತರ ಹಾಗೆ ಮುಂದೆ ಸ್ವೈಪ್ ಮಾಡಿ. ಸೊ ಇಲ್ಲಿ ಗರ್ಲ್ಸ್ ಫೋಟೋ ಐತೆ. ಸೊ ನಿಮ್ಮ ಹತ್ರ ಇದ್ದರೆ ಚೇಂಜ್ ಮಾಡ್ಕೊಳ್ಳಿ. ಇಲ್ಲಿ ರಿಪ್ಲೇಸ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನಂದು ಕೈ ಮ್ಯಾಗಿನ ಹೆಸರು ಅಂತ ಒಂದು ಲಿರಿಕ್ಸ್ ಅಲ್ಲಿ ಬಂದೈತೆ. ಆ ಥರ ನಾನು ಇಲ್ಲಿ ಆ್ಯಡ್ ಮಾಡ್ಕೊತೀನಿ. ಇಲ್ಲೊಂದು ಫೋಟೋನ ಸೆಲೆಕ್ಟ್ ಮಾಡ್ಕೊತೀನಿ. ಸೊ ಈ ಕಡೆ ಎಲ್ಲ ಫೋಟೋ ನಮ್ಮದೇ ಇರಬೇಕು. ಸೊ ಇಲ್ಲಿ ಲಾಸ್ಟ್ ಒಂದು ಫೋಟೋ ಐತೆ ನೋಡಿದ್ರ ಫ್ರೆಂಡ್ಸ್. ಇಷ್ಟೇ ಇರೋದು ವಿಡಿಯೋ. ಆದರೆ ವಿಡಿಯೋ ಮಾತ್ರ ತುಂಬ ಚೆನ್ನಾಗಿ ಆಗೈತೆ ನನಗೆ ಅನ್ಸೋ ಮಟ್ಟಿಗೆ. ಅದಕ್ಕೋಸ್ಕರ ನೀವು ಇದೇ ಥರ ಎಡಿಟಿಂಗ್ ಮಾಡ್ಕೋಬೇಕು ಅನಿಸಿದ್ರೆ ವಿಡಿಯೋನ ಎಂಡ್ವರೆಗೆ ನೋಡಿ ಹಾಗೆ ಸಪೋರ್ಟ್ ಮಾಡಿ. ಇವಾಗ ವಿಡಿಯೋನ ಡೌನ್ಲೋಡ್ನ ಹಾಕೊಂಡು ಬನ್ನಿ ಫ್ರೆಂಡ್ಸ್. ಈ ಥರ ಕ್ಲಿಕ್ ಮಾಡಿ ಇಲ್ಲಿ ವಿಡಿಯೋನ ಕಾಣುತ್ತಲ್ಲ HD ಕ್ವಾಲಿಟಿ ಅಂದರೆ 1080 PHD ಅಂತ ಐತೆ ಕಾಣುತ್ತಲ್ಲ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಎಕ್ಸ್ಪೋರ್ಟ್ ಅಂತ ಕಾಣುತ್ತಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ವಿಡಿಯೋ ಎಕ್ಸ್ಪೋರ್ಟ್ ಆಗುತ್ತೆ ನೋಡಿರಲ್ಲ. ದಯವಿಟ್ಟು ಫ್ರೆಂಡ್ಸ್ ಸಪೋರ್ಟ್ ಇರಲಿ. ನಿಮ್ಮ ಸಪೋರ್ಟ್ ಇದ್ದರೂ ಇನ್ನೂ ವಿಡಿಯೋ ಮಾಡೋಣ ಹಲವಾರು.